ದಕ್ಷಿಣ ಭಾರತದ ಅಜ್ಮೀರ್ ಎಂದು ಹೆಸರುವಾಸಿಯಾಗಿರುವ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ದರ್ಗಾ ಇದರ 22ನೆಯ ಪಂಚವಾರ್ಷಿಕ 432ನೆಯ ವಾರ್ಷಿಕ ಉರುಸ್ ಸಮಾರಂಭವು ಕಾಜಿ ಸುಲ್ತಾನುಲ್ ಉಲಮಾ ಕಾಂತಪುರ ಎಬಿ ಅಬೂಬಕರ್ ಮುಸ್ಲಿಯಾರ್ ಅವರ ನೇತೃತ್ವದಲ್ಲಿ ಏಪ್ರಿಲ್ 24ರಿಂದ ಮೇ 18ರವರೆಗೆ ದರ್ಗಾ ವಠಾರದಲ್ಲಿ ನಡೆಯಲಿದೆ ಎಂದು ಉಳ್ಳಾಲ ದರ್ಗಾ ಅಧ್ಯಕ್ಷರಾದ ಹನೀಫ್ ಹಾಜಿ ಹೇಳಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಏಪ್ರಿಲ್ 24ರಂದು ಅಸರ್ ನಮಾಜ್ ಬಳಿಕ ವಾರ್ಷಿಕ ದಿಕ್ಸ್ ಮಜ್ಲಿಸ್ ಹಾಗೂ ಉರುಸ್ ಉದ್ಘಾಟನೆ ನಡೆಯಲಿದೆ. ಅದೇ ದಿನ ದರ್ಗಾ ಜಿಯಾರತ್ ನೇತೃತ್ವವನ್ನು ಸೈಯದ್ ಅಟಕೋಯ ತಂಗಳ್ ವಹಿಸಲಿದ್ದಾರೆ ಎಂದರು. ಭಾರತದ ಪ್ರಮುಖ ತೀರ್ಥಯಾತ್ರಾ ಕೇಂದ್ರಗಳಲ್ಲಿ ಒಂದಾದ ಅದೇ ರೀತಿ ದಕ್ಷಿಣ ಭಾರತದ ಅಜ್ಮೀರ್ ಎಂದೇ ಪ್ರಖ್ಯಾತವಾದ ಉಳ್ಳಾಳ ಕುತುಬುಜ್ಜಮಾನ್ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ರಹಿಮಹುಲ್ಲಾರವರ 432ನೇ ವಾರ್ಷಿಕ ಹಾಗೂ 22ನೇ ಪಂಚವಾರ್ಷಿಕ ಉರೂಸ್ ಇದೇ ಬರುವ ಏಪ್ರಿಲ್ 24ರಂದು ಪ್ರಾರಂಭಗೊಂಡು ಮೇ 18ರ ತನಕ ಬೃಹತ್ ಕಾರ್ಯಕ್ರಮಗಳೊಂದಿಗೆ ನಡೆಯಲಿರುವುದು. ಏಪ್ರಿಲ್ 24ರಂದು ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಮಾ ಉಳ್ಳಾಳ ಕಾಜಿ ಶೇಖುನಾ ಎಬಿ ಅಬೂಬಕರ್ ಮುಸ್ಲಿಯಾರ್ ಅವರು ವಹಿಸಲಿದ್ದಾರೆ. ಪ್ರಸಕ್ತ ಕಾರ್ಯಕ್ರಮದಲ್ಲಿ ಸೈಯದುಲ್ ಉಲಮಾ ಸೈಯದ್ ಮೊಹಮ್ಮದ್ ಜಿಫ್ರಿ ಮುತ್ತುಕೋಯ ತಂಗಳ್ರವರು ಉದ್ಘಾಟನೆಗೆಯಲಿದ್ದಾರೆ. ಅದೇ ರೀತಿ ಪ್ರಸಕ್ತ ಕಾರ್ಯಕ್ರಮದಲ್ಲಿ ಸೈಯದ್ ಇಬ್ರಾಹಿಂ ಖಲೀಲ್ ಬುಖಾರಿ ತಂಗಳ್, ಕರ್ನಾಟಕ ರಾಜ್ಯ ಸ್ಪೀಕರ್ UT ಖಾದರ್ ಅವರು, ಅದೇ ರೀತಿ ಹಲವು ಇನ್ನಿತರ ಪ್ರಮುಖರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ವಿವಿಧ ಸಮಾರಂಭಗಳು ಜರುಗಲಿದೆ. ಉರೂಸಿನ ಅಂಗವಾಗಿ ದರ್ಗಾ ಜಿಯಾರತ್, ದಿಕ್ರ್ ಮಜ್ಲಿಸ್, ಮದನಿ ಮೌಲೂದ್, ಮದನಿ ಸಂಗಮ, ಉಳ್ಳಾಳ ಗ್ರ್ಯಾಂಡ್ ಮಸ್ಜಿದ್ ಶಿಲಾನ್ಯಾಸ ಕಾರ್ಯಕ್ರಮ, ತಾಜುಲ್ ಉಲಮಾ ಹಾಗೂ ಕೂರತಂಗಳ್ರವರ ಅನುಸ್ಮರಣೆ, ಅದೇ ರೀತಿ ಅನಿವಾಸಿ ಭಾರತೀಯರ ಸಂಗಮ, ಶರಿಯತ್ ಕಾಲೇಜ್, ಹಿಫ್ಜುಲ್ ಕುರ್ಆನ್ ಕಾಲೇಜ್ ವಿದ್ಯಾರ್ಥಿಗಳ ಕಾರ್ಯಕ್ರಮ, ಮುಅಲ್ಲಿಮ್ ಸಂಗಮ, ಸನದುದಾನ ಸಮಾರಂಭ, ಸಂದಲ್ ಮೆರವಣಿಗೆ, ಅನ್ನದಾನ, ಹೀಗೆ ಹಲವು ಕಾರ್ಯಕ್ರಮಗಳು ಉರೂಸಿನ ಅಂಗವಾಗಿ ಜರುಗಲಿದೆ. ಈ ಪ್ರೆಸ್ ಮೀಟ್ನಲ್ಲಿ ಅಧ್ಯಕ್ಷರಾದ BG ಹನೀಫ್ ಹಾಜಿ ಅವರಿದ್ದಾರೆ. ಅದೇ ರೀತಿ ಉಪಾಧ್ಯಕ್ಷರಾದ UM ಅಶ್ರಫ್ ರವರು ಇದ್ದಾರೆ. ಕೋಶಾಧಿಕಾರಿ ನಾಜಿಮ್ ರಹಮಾನ್ ರವರು ಇದ್ದಾರೆ. ನಾನು ಮೊಹಮ್ಮದ್ ಶಿಹಾಬುದ್ದೀನ್ ಸಕಾಫಿ, ಪ್ರಧಾನ ಕಾರ್ಯದರ್ಶಿ. ಪ್ರೆಸ್ ಮೀಟ್ಗೆ ಬಂದ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ದೃಶ್ಯ ಮಾಧ್ಯಮದವರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಸಹೋದರ ಧರ್ಮದ ಎಲ್ಲರಿಗೂ ನಮಸ್ಕಾರಗಳು. ದಕ್ಷಿಣ ಭಾರತದ ಅಜ್ಮೀರೆ ಎಂದೇ ಖ್ಯಾತಿ ಪಡೆದಿದ್ದ ಕುತುಬುಜ್ಜಮಾನ್ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ತಂಗಳ್ರವರ 22ನೇ ಪಂಚವಾರ್ಷಿಕ ಹಾಗೂ 432ನೇ ವಾರ್ಷಿಕ ಉರೂಸ್ ಕಾರ್ಯಕ್ರಮವು ಇದೇ ಏಪ್ರಿಲ್ 24ರಿಂದ ಹಿಡಿದು ಮೇ 18ರವರೆಗೆ ನಡೆಯಲಿದೆ. ತಮಗಿದು ಎಲ್ಲರಿಗೂ ಗೊತ್ತಿರುವಂತೆ ನಮ್ಮ ದೇಶದ ಅತಿ ದೊಡ್ಡ ದರ್ಗಾ 1ನೇ ಸ್ಥಾನದಲ್ಲಿರುವುದು ರಾಜಸ್ಥಾನದ ಜೈಪುರದ ಅಜ್ಮೀರದಲ್ಲಿ. ಅದು ಬಿಟ್ಟರೆ ನಮ್ಮ ದೇಶದಲ್ಲಿ 2ನೇ ಸ್ಥಾನ ಇರುವುದು ಉಳ್ಳಾಲದ ಕುತುಬುಜ್ಜಮಾನ್ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ದರ್ಗಾವು. 5 ವರ್ಷಕ್ಕೊಮ್ಮೆ ನಡೆಯುವ ಈ ಉರೂಸ್ ಕಾರ್ಯಕ್ರಮದಲ್ಲಿ 25 ಲಕ್ಷ ಭಕ್ತಾದಿಗಳು ಆಗಮಿಸಲಿಕ್ಕಿದ್ದಾರೆ. ಉರೂಸಿನ ಕೊನೆಯ ದಿವಸ ಮೇ 17ರಿಂದ 18ರವರೆಗೆ 24 ಗಂಟೆಗಳಲ್ಲಿ ಅನ್ನದಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಅನ್ನದಾನದ ಸುಮಾರು 4ರಿಂದ 5 ಲಕ್ಷ ಜನ ಭಕ್ತಾದಿಗಳು ಈ ಸೌಲಭ್ಯವನ್ನು ಪಡೆಯಲಿಕ್ಕಿದ್ದಾರೆ. ಅದೇ ರೀತಿ ಉರೂಸಿನ ಕಾರ್ಯಕ್ರಮದಲ್ಲಿ
ಪ್ರಮುಖವಾಗಿ ಉರುಸಿನ ಉದ್ಘಾಟನೆಯನ್ನು ಸೈಯದುಲ್ ಉಲಮಾ ಸೈಯದ್ ಜಿಫ್ರಿ ಮುತ್ತುಕೋಯ ತಂಗಲ್ರವರು ಉರುಸಿನ ಉದ್ಘಾಟನೆಯನ್ನು ತಾರೀಖು 24ರಂದು ಸಾಯಂಕಾಲ 7 ಗಂಟೆಗೆ ನಡೆಸಲಿಕ್ಕಿದ್ದಾರೆ. ಅದೇ ರೀತಿ ಉರುಸಿನ ನೇತೃತ್ವವನ್ನು ಉಲ್ಲಾಲ ಖಾಜಿ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲಮಾ AP ಅಬೂಬಕರ್ ಮುಸ್ಲಿಯಾರ್ ಅವರು ನೇತೃತ್ವ ವಹಿಸಲಿಕ್ಕಿದ್ದಾರೆ. ಅದೇ ರೀತಿ ಹಲವು ಉಲಮಾ ನೇತಾರರು, ಅದೇ ರೀತಿ ಕರ್ನಾಟಕ ರಾಜ್ಯದ ವಿಧಾನಸಭಾ ಅಧ್ಯಕ್ಷರು, ಕ್ಷೇತ್ರದ ಶಾಸಕರು, ನಮ್ಮ ಸೈಯದ್ ಮನ್ ಚಾರಿಟಬಲ್ ಟ್ರಸ್ಟಿನ ಸದಸ್ಯರು ಆದಂತಹ UT ಖಾದರ್ ಸಾರ್ರವರು ಉಲ್ಲಾಲ ದರ್ಗಾದ ಎಲ್ಲ ಕಾರ್ಯಕ್ರಮಗಳು ಕೂಡ ಭಾಗವಹಿಸಲಿಕ್ಕಿದ್ದಾರೆ. ಅದೇ ರೀತಿ ಉಲ್ಲಾಲದ ಮೊಹಲ್ಲದ 28 ಮೊಹಲ್ಲಗಳಲ್ಲಿಯೂ, ಅದೇ ರೀತಿ ಉಲ್ಲಾಲದ ಆಸುಪಾಸಿನ ಎಲ್ಲ ಮೊಹಲ್ಲಗಳಿಂದ ಸಂದಲ್ ಮೆರವಣಿಗೆ ಕೂಡ ಬರಲಿಕ್ಕಿದೆ. ಅದೇ ರೀತಿ ಮೇ 16ರಂದು ಸಾಯಂಕಾಲ 7 ಗಂಟೆಗೆ ಉಲ್ಲಾಲದ ಗ್ರ್ಯಾಂಡ್ ಮಸ್ಜಿದ್ ಶಂಕುಸ್ಥಾಪನೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯಜಿಯವರು ನಡೆಸಲಿಕ್ಕಿದ್ದಾರೆ. ಈ ಗ್ರ್ಯಾಂಡ್ ಮಸ್ಜಿದು ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಮಸ್ಜಿದ್ ಆಗಲಿಕ್ಕಿದೆ. ಅದೇ ರೀತಿ ಈ ಗ್ರ್ಯಾಂಡ್ ಮಸ್ಜಿದ್ನಲ್ಲಿ 10,000 ಜನರು ಒಂದೇ ಟೈಮಲ್ಲಿ ಪ್ರೇಯರ್ ಮಾಡುವಂತಹ ಸೌಲಭ್ಯಗಳುಳ್ಳ ದೊಡ್ಡದೊಂದು ಮಸ್ಜಿದ್ ಇದೇ ಉರುಸಿನ ಕಾರ್ಯಕ್ರಮದ ಮೇ 16ರಂದು ಶಂಕುಸ್ಥಾಪನೆ ನಡೆಯಲಿಕ್ಕಿದೆ. ಆ ದಿವಸ ಕರ್ನಾಟಕ ರಾಜ್ಯದ ಹಲವು ಮಂತ್ರಿಗಳು, ಉಪಮುಖ್ಯಮಂತ್ರಿ ಆದ DK ಶಿವಕುಮಾರ್ ಅವರು, ಹೋಮ್ ಮಿನಿಸ್ಟರ್ ಆದಂತಹ ಗೃಹ ಮಂತ್ರಿ ಆದಂಥ ಪರಮೇಶ್ವರಜಿ ಅವರವರು, ಹಲವಾರು ಕ್ಯಾಬಿನೆಟ್ ಮಂತ್ರಿಗಳು, ಶಾಸಕರು, MP ಗಳು ಆ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿದ್ದಾರೆ. ಈ ಉಲ್ಲಾಲ ಉರುಸ್ ಕಾರ್ಯಕ್ರಮವನ್ನು ನಮ್ಮ ಮಂಗಳೂರಿನ ಪ್ರೆಸ್ ಕ್ಲಬ್ಬಿನ ಎಲ್ಲ ಪತ್ರಿಕಾ ಮಾಧ್ಯಮಗಳಿಗೆ, ಅದೇ ದೃಶ್ಯ ಮಾಧ್ಯಮಗಳಿಗೆ ವಿನಂತಿಸುವುದು ಏನೆಂದರೆ, ತಮ್ಮ ಉರುಸಿನ ಕಾರ್ಯಕ್ರಮವನ್ನು ನೀವು ಎಲ್ಲ ದಿವಸವೂ ತಮ್ಮ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಬೇಕಾಗಿಯೂ ತಮ್ಮಲ್ಲಿ ವಿನಂತಿಸುತ್ತಾ, ಇವತ್ತಿನ ಅದೇ ರೀತಿ ಈ 25 ದಿವಸ ನಡೆಯುವ ಕಾರ್ಯಕ್ರಮಗಳಲ್ಲಿ ಹಲವು ವಿದ್ವಾಂಸರು, ತಾಜುಲ್ ಉಲಮಾ ಕದ್ದಸರ್ವಸರ್ವಸವರ ಸುಪುತ್ರ ಹಾಮಿದ್ ಇಮ್ಮಿಚ್ಕೋಯ್ ತಂಗಲ್ರವರು ಈ ಕಾರ್ಯಕ್ರಮದ ಆಗಮಿಸಲಿಕ್ಕಿದ್ದಾರೆ. ಅದೇ ರೀತಿ ದಿವಂಗತ ನಮ್ಮ ಖಾಜಿ ಆದಂತಹ ಕುರತ್ ಸಾದತ್ ತಂಗಲ್ರವರ ಸುಪುತ್ರ ಮಶೂದ್ ತಂಗಲ್ರವರು ಕೂಡ ಈ ಕಾರ್ಯಕ್ರಮದ ಆಗಮಿಸಲಿಕ್ಕಿದ್ದಾರೆ. ಹಲವು ಉಲಮಾ ಹಾಗೂ ಉಲಮಾ ಕೇರಳ ರಾಜ್ಯದ ಸೈಯದ್ ಅಲಿ ಬಾಫಿಕ್ ತಂಗಲ್ರವರು ಕೂಡ ಆಗಮಿಸಲಿಕ್ಕಿದ್ದಾರೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಮತ್ತು ಉಡುಪಿ ಜಿಲ್ಲೆಯ ಖಾಜಿ ಆದಂತಹ ಮಾನಿ ವಸ್ತಾದರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿದ್ದಾರೆ. ಎಲ್ಲರನ್ನೂ ಈ ಇವತ್ತಿನ ಪತ್ರಿಕೆಯಲ್ಲಿರುವ ಪ್ರೆಸ್ ಕ್ಲಬ್ನಲ್ಲಿರುವ ಎಲ್ಲ ಮಾಧ್ಯಮ ಮಿತ್ರರನ್ನು ವಂದಿಸುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಏಪ್ರಿಲ್ 25ರಿಂದ ಮೇ 14ರವರೆಗೆ ಪ್ರಮುಖ ಧಾರ್ಮಿಕ ಮುಖಂಡರಿಂದ ಧಾರ್ಮಿಕ ಉಪನ್ಯಾಸ ನಡೆಯಲಿದೆ. ಧಾರ್ಮಿಕ ಮುಖಂಡರಾದ ಕುಟುಂಬರ ಅಬ್ದುಲ್ ರೆಹಮಾನ್ ದಾರಿಮಿ, ಅಬ್ದುಲ್ ರಶೀದ್ ಝೈನಿ, ಅಬ್ದುಲ್ ವಾಸಿಫ್ ಬಾಖವಿ ಮುಂತಾದವರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಮೇ 16ರಂದು ಬೆಳಿಗ್ಗೆ 10 ಗಂಟೆಗೆ ಸೈಯದ್ ಮದನಿ ಗ್ರ್ಯಾಂಡ್ ಮಸೀದಿಗೆ ಶಿಲಾನ್ಯಾಸ ನೆರವೇರಲಿದ್ದು AP ಅಬೂಬಕರ್ ಮುಸ್ಲಿಯಾರ್ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ ಎಂದರು. ಅದೇ ದಿನ ಸಂಜೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಸಾಮಾಜಿಕ ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್, ಸ್ಪೀಕರ್ UT ಖಾದರ್, ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್, ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್, ವಕ್ಫ್ ಸಚಿವ ಜಮೀರ್ ಅಹಮದ್, ಪೌರಾಡಳಿತ ಸಚಿವ ರಹೀಂ ಖಾನ್, ವಿರೋಧ ಪಕ್ಷದ ನಾಯಕ R ಅಶೋಕ್, ಸಂಸದ ಬ್ರಿಜೇಶ್ ಚೌಟ ಭಾಗವಹಿಸಲಿದ್ದಾರೆ ಎಂದವರು ಹೇಳಿದರು. ಉರುಸು ಆರಂಭ ಆಗುವ ತಿಂಗಳ ಮೊದಲೇ ರಾಜ್ಯ ಹೊರ ರಾಜ್ಯಗಳಿಂದ ಭಕ್ತಾದಿಗಳು ಆಗಮಿಸುತ್ತಿದ್ದು, ರಾಷ್ಟ್ರಮಟ್ಟದಲ್ಲೇ ದಕ್ಷಿಣ ಭಾರತದ ಅಜ್ಮೀರ್ ಎಂದು ಖ್ಯಾತಿ ಪಡೆದಿರುವ ಸೈಯದ್ ಮದನಿ ದರ್ಗಾ ಉಳ್ಳಾಲ ಉರುಸ್ ಕಾರ್ಯಕ್ರಮಕ್ಕೆ ದೇಶದ ವಿವಿಧ ಭಾಗಗಳಿಂದ ಭಕ್ತಾದಿಗಳು ಬರುತ್ತಾರೆ. ಪ್ರತಿದಿನ 50,000ದಿಂದ 70,000 ಭಕ್ತಾದಿಗಳು ಆಗಮಿಸುತ್ತಾರೆ.
ಮೇ 18ರಂದು ನಡೆಯುವ ಅನ್ನದಾನ ಕಾರ್ಯಕ್ರಮದಲ್ಲಿ 5 ಲಕ್ಷ ಭಕ್ತಾದಿಗಳು ಸೇರುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ದರ್ಗಾ ಸಮಿತಿ ಉಪಾಧ್ಯಕ್ಷರಾದ ಅಶ್ರಫ್ ರೈಟ್ಫೆ, ಪ್ರಧಾನ ಕಾರ್ಯದರ್ಶಿ ಶಿಹಾಬುದ್ದೀನ್ ಸಕಾಫಿ, ಕೋಶಾಧಿಕಾರಿ ನಾಜಿಮ್ ಮುಖಚೇರಿ ಉಪಸ್ಥಿತರಿದ್ದರು. 20 ರಿಂದ 25 ಲಕ್ಷ ಟೋಟಲ್ 25 ದಿವಸದಲ್ಲಿ ಆಗಮಿಸಲಿದ್ದಾರೆ. ಕೊನೆಯ ದಿನದಲ್ಲಿ ಅನ್ನದಾನ ಉಂಟು. ಆ ದಿವಸವು 4 ರಿಂದ 5 ಲಕ್ಷ ಜನರು ಭಕ್ತಾದಿಗಳು ಆಗಮಿಸಲಿದ್ದಾರೆ. ಧಾರ್ಮಿಕ ಉಪನ್ಯಾಸವು ಸಾಯಂಕಾಲ 7 ಗಂಟೆಯಿಂದ 11 ಗಂಟೆವರೆಗೆ. ಹಗಲು ಹೊತ್ತುಗಳಲ್ಲಿ ಹಲವು ಶೈಕ್ಷಣಿಕ ಮತ್ತು ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಕೆಲವು ದಿವಸದಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ, ಕೆಲವು ದಿವಸ 2 ಗಂಟೆಯಿಂದ, ಕೆಲವು ದಿವಸ 4 ಗಂಟೆಯಿಂದ. ಪ್ರಮುಖವಾಗಿ ನಮ್ಮ ಮದನಿಯಂ ದಿಕ್ರ್ ಮಜ್ಲಿಸ್ ಮೇ 2ರಂದು ನಡೆಯಲಿಕ್ಕಿದೆ. ಅದೇ ರೀತಿ ನೂರೇ ಅಜ್ಮೀರ್ ಎಂಬ ದಿಕ್ರ್ ಮಜ್ಲಿಸ್ ಮೇ 3ರಂದು ನಡೆಯಲಿಕ್ಕಿದೆ. ಅದೇ ರೀತಿ ಮೇ 11ರಂದು ಗಲ್ಫ್ ಮೀಟ್ ಎಂಬ ಒಂದು ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಹೊಸ ಮಸ್ಜಿದ್ ಅಂದರೆ ಈಗಿರುವ ಮಸ್ಜಿದ್ ಸಾಧಾರಣ 75 ವರ್ಷ ಆಯಿತು. ಸ್ಥಳಾವಕಾಶದ ಕೊರತೆ ಇದೆ. ಆದ್ದರಿಂದ ಒಂದು ಗ್ರ್ಯಾಂಡ್ ಮಸ್ಜಿದ್ ಮಾಡಬೇಕೆಂಬ ತೀರ್ಮಾನ ಮಾಡಿದ್ದೇವೆ. ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಒಂದು ಗ್ರ್ಯಾಂಡ್ ಮಸ್ಜಿದ್ ಆಗಬೇಕು ಎಂಬುದು ನಮ್ಮೆಲ್ಲರ ಬಯಕೆ. ಅದು ಇನ್ಶಾ ಅಲ್ಲಾ ಮೇ 16ರಂದು ನಮ್ಮ ಉಲ್ಲಾಲ ಖಾಜಿ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ AP ಅಬೂಬಕರ್ ಮುಸ್ಲಿಯಾರ್ ಹಾಗೂ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು ಆ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ನೆರವೇರಿಸಲಿಕ್ಕಿದ್ದಾರೆ. ಯಾವುದು ಅದು ಸಾಧಾರಣ ಒಂದು 50,000ಕ್ಕಿಂತ ಜಾಸ್ತಿ ಇದೆ ಸ್ಕ್ವೇರ್ ಫೀಟ್. ಅದರಲ್ಲಿ ಹಲವು ಇದಿದೆ. ಅದೇ ಜಾಗದಲ್ಲಿ ಅದನ್ನು ತೆಗೆದು ಹಳೆ ಮಸೀದನ್ನು ಕೆಡವಿ ಹೊಸ ಮಸೀದಿ ನಿರ್ಮಿಸುವುದು. ಎರಡು ಅಥವಾ 3 ವರ್ಷದ ಒಳಗಡೆ. ಈಗ ನಡೆಯುವುದು 2025ರ ಉರುಸು. ಮುಂದಿನ ಉರುಸು 2030ಕ್ಕೆ. ಆ 30ಕ್ಕೆ ಉರುಸಿಗೆ ಮುಂಚೆ ಸಂಪೂರ್ಣವಾಗಿ ಮುಗಿಯಲಿಕ್ಕಿದೆ. ಯಾವುದು 25 ಕೋಟಿ ರೂಪಾಯಿ ಆಗ್ತಾ ಉಂಟು. ಕೇರಳ ರಾಜ್ಯದ ಪ್ರಸಿದ್ಧ ಇಂಜಿನಿಯರ್ಗಳು, ಕರ್ನಾಟಕ ರಾಜ್ಯದ ಪ್ರಸಿದ್ಧ ಇಂಜಿನಿಯರ್ಗಳು ಕೂಡ ಡಿಸ್ಕಸ್ ಆಗ್ತಾ ಉಂಟು. ಪ್ಯಾನಲ್ ರೆಡಿ ಆಗ್ತಾ ಉಂಟು. ಇಲ್ಲ, ಪ್ರಾಚೀನ ಕಾಲದ ಭಾರತ ದೇಶದ ಶೈಲಿಯಲ್ಲಿ ಆಗ್ತಾ ಇರೋದು. ಸಾರಿಗೆ ವ್ಯವಸ್ಥೆಯು KSRTCನವರು ಬಸ್ಗಳ ಅರೇಂಜ್ಮೆಂಟ್ ಮಾಡಲಿಕ್ಕೆ ಮನವಿ ಮಾಡಿದ್ದೇವೆ. ಅದೇ ರೀತಿ ಸ್ವತಃ ಕಾರಲ್ಲಿ ಬರುವವರು ಮತ್ತು ಪ್ರೈವೇಟ್ ಬಸ್ಸಲ್ಲಿ ಬರುವ ಕೂಡ ಇದ್ದಾರೆ. ಒಂದೆರಡು ದಿವಸದಲ್ಲಿ ನೇತ್ರಾವತಿಯ ಕೆಲಸ ಪೂರ್ತಿ ಮಾಡುತ್ತಾರೆ ಎಂದು ಭರವಸೆ ಕೊಟ್ಟಿದ್ದಾರೆ.